ಪ್ರೀವಿಯಸ್ ವಿಡಿಯೋಲಿ ಇಂಡಿಯಾದಲ್ಲಿ ITR ಹೇಗೆ ಶುರುವಾಯಿತು, 1860 ಇಂದ 2025 ವರೆಗೂ ಏನೆಲ್ಲ ಮೇಜರ್ ಚೇಂಜಸ್ ಆಯಿತು ಅಂತ ತಿಳ್ಕೊಂಡ್ರಿ. ಈ ವಿಡಿಯೋಲಿ ನಾವು ಯಾಕೆ ITRನ ಫೈಲ್ ಮಾಡಬೇಕು ಆ್ಯಂಡ್ ಮಾಡೋದ್ರಿಂದ ನಮಗೆ ಮತ್ತು ಗೌರ್ಮೆಂಟ್ಗೆ ಏನೇನು ಯೂಸ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ಲಿ ITR ಫೈಲಿಂಗ್ ಅಂದರೆ ನಿಮ್ಮ ಇನ್ಕಮ್ನ ಗೌರ್ಮೆಂಟ್ಗೆ ಲೆಕ್ಕ ಕೊಡೋದು ಅಂತ. ಇವಾಗ ನಾವು ದುಡಿಯೋಕೆ ಸ್ಟಾರ್ಟ್ ಮಾಡಿದಾಗ ಮನೆಯಲ್ಲಿ ಅಪ್ಪ ಅಮ್ಮಂಗೆ ನಮ್ಮ ಸ್ಯಾಲ್ರಿ ಎಷ್ಟು ಬಂತು, ಏನು ಖರ್ಚು ಮಾಡಿದೆ ಅಂತ ಲೆಕ್ಕ ಕೊಡ್ತಿರ್ತೀವಿ. ಸೊ ಅದೇ ಥರ ಗೌರ್ಮೆಂಟ್ಗೆ ನಮ್ಮ 1 ಇಯರ್ ಇನ್ಕಮ್ನ ನಾವು ಎಷ್ಟು ಅರ್ನ್ ಮಾಡಿದ್ದೀವಿ, ಅದರಲ್ಲಿ ಟ್ಯಾಕ್ಸಬಲ್ ಇನ್ಕಮ್ ಎಷ್ಟು ಅಂತ ಲೆಕ್ಕ ಕೊಡೋದೇ ITR ಫೈಲಿಂಗ್. ಇದರಲ್ಲಿ ಮೇಜರ್ ಡೇಟ್ಸ್ ಅಂದರೆ ಫಿನಾನ್ಷಿಯಲ್ ಇಯರ್ ಆ್ಯಂಡ್ ಅಸೆಸ್ಮೆಂಟ್ ಇಯರ್. ಫಿನಾನ್ಷಿಯಲ್ ಇಯರ್ ಅಂದರೆ ನೀವು ಯಾವ ವರ್ಷದ ಇನ್ಕಮ್ನ ಫೈಲ್ ಮಾಡ್ತಾ ಇದ್ದೀರೋ ಆ ಇಯರ್ನ ಫಿನಾನ್ಷಿಯಲ್ ಇಯರ್ ಅಂತ ಕರೀತಾರೆ. ಆ್ಯಂಡ್ ಯಾವ ವರ್ಷದಲ್ಲಿ ಫೈಲ್ ಮಾಡ್ತಾ ಇದ್ದೀರೋ ಆ ಇಯರ್ನ ಅಸೆಸ್ಮೆಂಟ್ ಇಯರ್ ಅಂತ ಹೇಳ್ತಾರೆ. ಇವಾಗ ನಿಮ್ಮ ತಲೆಯಲ್ಲಿ ಆಲ್ರೆಡಿ ಒಂದು ಯೋಚನೆ ಬಂದಿದೆ, ನಾವು ಯಾಕೆ ಗುರು ಈ ITR ಫೈಲ್ ಮಾಡಬೇಕು, ಇದರಿಂದ ನಮ್ಗೆ ಏನು ಯೂಸ್ ಆಗುತ್ತೆ ಅಂತ. ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್, ಇಂಡಿಯಾದಲ್ಲಿ ಇಯರ್ಲಿ 2.5 ಲ್ಯಾಕ್ಸ್ಗಿಂತ ಜಾಸ್ತಿ ಅರ್ನ್ ಮಾಡ್ತಾ ಇದ್ರೆ ಇಟ್ಸ್ ಮ್ಯಾಂಡೇಟ್ರಿ ಟು ಫೈಲ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್. ಆ್ಯಂಡ್ ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಏನಂದರೆ ಟ್ಯಾಕ್ಸ್ ಕಟ್ಟೋರು ಮಾತ್ರ ITRನ ಫೈಲ್ ಮಾಡೋದು, ನಮಗಷ್ಟೆಲ್ಲ ಇನ್ಕಮ್ಮೇ ಇಲ್ಲ, ನಾವು ಯಾಕೆ ಫೈಲ್ ಮಾಡಬೇಕು ಅಂತ. ಇದು ತಪ್ಪು. ನಾವು 2.5 ಲ್ಯಾಕ್ಸ್ಗಿಂತ ಜಾಸ್ತಿ ಅರ್ನ್ ಮಾಡ್ತಾ ಇದ್ರೆ ಗೌರ್ಮೆಂಟ್ಗೆ ನಮ್ಮ ಇನ್ಕಮ್ನ ITR ಫೈಲ್ ಮಾಡಿ ನಮ್ಮ ಇನ್ಕಮ್ನ ಡಿಕ್ಲೇರ್ ಮಾಡ್ಕೋಬೇಕು. ನಾವು ITR ಫೈಲ್ ಮಾಡೋದ್ರಿಂದ ನಮಗೂ ಆ್ಯಂಡ್ ನಮ್ಮ ಎಕನಾಮಿಗೂ ತುಂಬ ಯೂಸ್ ಆಗುತ್ತೆ. ನಮ್ಮ ಜನ ದೇಶಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಅದರಿಂದ ಸ್ವಲ್ಪ ದೂರನೇ ಇರ್ತಾರೆ. ಬಟ್ ನೀವು ITR ಫೈಲ್ ಮಾಡೋದ್ರಿಂದ ಗೌರ್ಮೆಂಟ್ಗೆ ಜನರ ಇನ್ಕಮ್ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಆ್ಯಂಡ್ ಒಂದು ಟ್ರಾನ್ಸ್ಪರೆಂಟ್ ಎಕಾನಮಿ ಬಿಲ್ಡ್ ಆಗುತ್ತೆ ಮತ್ತು ಬ್ಲ್ಯಾಕ್ ಮನಿ ಕೂಡ ಕಮ್ಮಿ ಆಗುತ್ತೆ. ಆ್ಯಂಡ್ ಪ್ರತಿಯೊಬ್ಬರು ITR ಫೈಲ್ ಮಾಡೋದ್ರಿಂದ ರೆವೆನ್ಯೂ ಕೂಡ ಜಾಸ್ತಿ ಕಲೆಕ್ಟ್ ಆಗುತ್ತೆ. ಇದರಿಂದ ನಮ್ಮ ಗೌರ್ಮೆಂಟ್ ಬಜೆಟ್ ಪ್ಲ್ಯಾನ್ ಮಾಡೋಕ್ಕೆ ಮತ್ತು ಇನ್ಫ್ರಾಸ್ಟ್ರಕ್ಚರ್, ಹೆಲ್ತ್ ಕೇರ್ ಆ್ಯಂಡ್ ಎಕಾನಮಿನ ಡೆವಲಪ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಇಂಡಿವಿಜುವಲ್ ಆಗಿ ನನಗೆ ಏನು ಯೂಸ್ ಗುರು ಅಂದರೆ ಮೇನ್ಲಿ ಇಟ್ಸ್ ಅ ಪ್ರೂಫ್ ಆಫ್ ಯೋರ್ ಇನ್ಕಮ್. ಇವಾಗ ID ಪ್ರೂಫ್ಗೆ ಪಾನ್ ಕಾರ್ಡ್, ಅಡ್ರೆಸ್ ಪ್ರೂಫ್ಗೆ ಆಧಾರ್ ಕಾರ್ಡ್, ಇದೇ ಥರ ನಮ್ಮ ಇನ್ಕಮ್ ಪ್ರೂಫ್ಗೆ ITR ರಿಟರ್ನ್ಸ್. ಆ್ಯಂಡ್ ನಾವು ಯಾವುದಾದ್ರೂ ಲೋನ್ ತೊಗೋಬೇಕು ಅಂದರೆ ಲೈಕ್ ಹೋಮ್ ಲೋನ್, ವೆಹಿಕಲ್ ಲೋನ್, ಪರ್ಸ್ನಲ್ ಲೋನ್ ತೊಗೋಬೇಕು ಅಂದರೆ ITR ಫೈಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಾವು ಯಾವುದಾದ್ರೂ ಬೇರೆ ದೇಶಕ್ಕೆ ಹೋಗಬೇಕು ಅಂದರೆ ವೀಸಾ ಪ್ರೊಸೆಸಲ್ಲಿ ಕೂಡ ITR ಫೈಲಿಂಗ್ ಬೇಕಾಗುತ್ತೆ. ಮತ್ತು ವೆರಿ ಮಚ್ ಇಂಪಾರ್ಟೆಂಟ್ ಟು ಬಿಲ್ಡ್ ಅ ಫೈನಾನ್ಷಿಯಲ್ ಡಿಸಿಪ್ಲಿನ್ ಆ್ಯಂಡ್ ಕ್ರೆಡಿಟ್ ವರ್ತಿನೆಸ್. ಆ್ಯಂಡ್ ಫಾರ್ ಸ್ಯಾಲ್ರಿಡ್ ಪರ್ಸನ್ಸ್ ಏನಾದರೂ TDS ಡಿಡಕ್ಟ್ ಮಾಡಿದರೆ, ಇಲ್ಲಾಂದರೆ ನೀವು ಕಾರ್ ತೊಗೊಳ್ಳೋ ಟೈಮಲ್ಲಿ ಏನಾದರೂ TCS ಡಿಡಕ್ಟ್ ಮಾಡಿದರೆ ರಿಟರ್ನ್ಸ್ನ ಫೈಲ್ ಮಾಡಿ ಯು ಕ್ಯಾನ್ ಟೇಕ್ ಅ ರೀಫಂಡ್. TDS ಡಿಡಕ್ಟ್ ಆಗಿಲ್ಲ ಅಂದರೂ ಮುಂದೆ ಯಾವಾಗಾದರೂ ನೀವು ಹೋಮ್ ಲೋನ್ ಇಲ್ಲ ಕಾರ್ ಲೋನ್ ತೊಗೊಳ್ಳೋ ಟೈಮಲ್ಲಿ ITR ರಿಟರ್ನ್ಸ್ ಖಂಡಿತ ಬೇಕಾಗುತ್ತೆ. ಬೇಕು ಅಂದಾಗ ಫೈಲ್ ಮಾಡೋಕ್ಕೆ ಆಗಲ್ಲ. ಆವಾಗ ಅಯ್ಯೋ ಮಾಡಬೇಕಾಗಿತ್ತು ಅಂತ ಅಂದ್ಕೊಳ್ಳೋ ಬದಲು ಇವಾಗಲೇ ಎವ್ರಿ ಇಯರ್ ನಿಮ್ಮ ITRನ ಫೈಲ್ ಮಾಡಿ. ಈ ಇಯರ್ ITRನ ಫೈಲ್ ಮಾಡೋಕ್ಕೆ ಟಿಲ್ ಸೆಪ್ಟೆಂಬರ್ 15ವರೆಗೂ ಟೈಮ್ ಇದೆ. ಸೊ ಆದಷ್ಟು ಬೇಗ ನಿಮ್ಮ ITRಸ್ನ ಫೈಲ್ ಮಾಡಿ. ಇದು ಹೇಗೆ ಮಾಡೋದು ನಮಗೆ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಚಾನಲ್ ಇನ್ಸ್ಟಾಗ್ರಾಮ್ IDಗೆ DM ಮಾಡಿ, ನಾವೇ ನಿಮಗೆ ಫೈಲಿಂಗ್ ಮಾಡಿಕೊಡ್ತೀವಿ.